ಕಣ್ಮರೆಯಾಗುತ್ತಿರುವ ಜಂಗಮರ ಜೋಳಿಗೆ ಮಸ್ಕಿ ಇಂದಿನ ಆಧುನಿಕತೆಯ ಭರಾಟೆಯಲ್ಲಿ ಅನೇಕ ಸಂಪ್ರದಾಯಗಳು ಕಣ್ಮರೆಯಾಗುತ್ತಿವೆ. ಅದರಲ್ಲಿ ಜಂಗಮರ ಜೋಳಿಗೆ ಕಾಯಕವೂ ಒಂದು. ಹಿಂದೆ ಜಂಗಮವರು ಹಳ್ಳಿಗಳಲ್ಲಿ ಪ್ರತಿನಿತ್ಯ ಬೆಳಗಿನ ಸಮಯದಲ್ಲಿ ಜೋಳಿಗೆ ಹಾಕಿಕೊಂಡು ಹಿಟ್ಟು ನೀಡಿಸಿಕೊಳ್ಳಲು ಮನೆ ಮನೆಗೆ ಹೋಗುವುದು ಸಾಮಾನ್ಯ ದೃಶ್ಯ. ಜೊತೆಗೆ ದೈವಿಕತೆಯಾಗಿತ್ತು. ಜಂಗಮರು ಮೊಣಕಾಲಿಗೆ ಜಂಗು ಕಟ್ಟಿಕೊಂಡು ಕೈಯಲ್ಲಿ ಬೆತ್ತ ಹಿಡಿದುಕೊಂಡು ಮನೆ ಮನೆಗೆ ತೆರಳಿ ಗಂಟೆ ಶಬ್ದ ಮಾಡಿದ ತಕ್ಷಣ ಭಕ್ತಾದಿಗಳು ಹೊರಗೆ ಬಂದು ಅವರನ್ನ ಬರಮಾಡಿಕೊಂಡು ಹಿಟ್ಟು ನೀಡಿ ಮನೆಯವರೆಲ್ಲರೂ ಪಾದಕ್ಕೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆಯುತ್ತಿದ್ದರು. ಭಕ್ತರ ಮನೆಗೆ ಬಂದ ಜಂಗಮರು ಮಕ್ಕಳಿಗೆ ಕೆಲವು ಉಪದೇಶ ಪಂಚಾಂಗದ ಮಾಹಿತಿ ತಿಳಿಸುತ್ತಿದ್ದರು. ತಾಲೂಕಿನಾದ್ಯಂತ ವಿವಿಧ ಹಳ್ಳಿಗಳಲ್ಲಿ ಇನ್ನೂ ಕೂಡ ಜಂಗಮರು ಹಿಟ್ಟು ನೀಡಿಸಿಕೊಳ್ಳುವ ಕಾಯಕ ಕೆಲವೇ ಜನ ಮುಂದುವರಿಸಿಕೊಂಡು ಹೋಗುತ್ತಿದ್ದು, ಇದಕ್ಕೆ ಉದಾಹರಣೆ ಎಂಬಂತೆ ಪಟ್ಟಣದ ಕಂಬಾಳಿ ಮಠದ ಶರಣಯ್ಯ ಸ್ವಾಮಿ ಅವರು ಪ್ರತಿನಿತ್ಯ ಭಕ್ತರ ಮನೆಗೆ ತೆರಳಿ ಪ್ರತಿದಿನ ಸ್ವಯಂ ಪಾಕದಲ್ಲಿ ಭಿಕ್ಷಾ ಹಾಗೂ ಪ್ರತಿ ಸೋಮವಾರ ದೀಪ ತೈಲದಲ್ಲಿ ಭಿಕ್ಷೆ ಎಂದು ಹೇಳಿದರೆ ಭಕ್ತರು ಹಿಟ್ಟು ಎಣ್ಣೆ ತಂದು ನೀಡುವುದು ವಾಡಿಕೆ. ಆದರೆ ಇಂದಿನ ಆಧುನಿಕತೆಯ ಭರಾಟೆ ನೆಪದಲ್ಲಿ ಜಂಗಮರು ಕೂಡ ಹಿಟ್ಟು ನೀಡಿಸಿಕೊಳ್ಳಲು ಬರುವುದಕ್ಕೆ ಹಿಂಜರಿಯುತ್ತಿದ್ದಾರೆ. ಜನರ ಭಕ್ತಿ ಭಾವನೆಯು ಕಣ್ಮರೆಯಾಗುತ್ತಿದೆ. ಆಗಿನ ಕಾಲದಲ್ಲಿ ರೈತಾಪಿ ವರ್ಗದವರು ತಾವು ಬೆಳೆದ ಧಾನ್ಯಗಳಲ್ಲಿ ಒಂದು ಪಾಲನ್ನು ದಾನದ ರೂಪದಲ್ಲಿ ಜಂಗಮರಿಗಾಗಿ ತೆಗೆದು ಇಡುತ್ತಿದ್ದರು. ಇಂದು ಈ ಭಾವನೆ ಕಡಿಮೆಯಾಗುತ್ತಿದೆ. ಜಂಗಮರು ವಿಶೇಷ ದಿನಗಳಾದ ಹಬ್ಬ ಹರಿದಿನದಂದು ಹಾಗೂ ಮನೆಗಳಲ್ಲಿ ಮದುವೆ, ಲಿಂಗ ದೀಕ್ಷೆ, ತೊಟ್ಟಿಲು ಕಾರ್ಯಕ್ರಮ ಸೇರಿದಂತೆ ಭಕ್ತರ ಮನೆಯಲ್ಲಿ ನಡೆಯುವ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆಶೀರ್ವದಿಸುತ್ತಾರೆ. ಅಷ್ಟೇ ಅಲ್ಲದೆ ಸಮಾಜದಲ್ಲಿ ಬೆರೆತು ಹುಟ್ಟಿನಿಂದ ಅಂತ್ಯದವರೆಗೂ ಎಲ್ಲಾ ಕಾರ್ಯಕ್ರಮ ಮಾಡುವ ಪುರೋಹಿತರಾಗಿ ಭಕ್ತರು ನೀಡುವ ದಕ್ಷಿಣೆ ಪಡೆದು ಅವರಿಗೆ ಶುಭ ಹಾರೈಸುತ್ತಿದ್ದರು. ಇತ್ತೀಚೆಗೆ ಜಂಗಮರು ಮನೆ ಮನೆಗೆ ತೆರಳಿ ಹಿಟ್ಟು ನೀಡಿಸಿಕೊಳ್ಳುವುದು ವಾಡಿಕೆ. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಹಿಲ್, ಸಾಲಿಮಠ, ಅಂತರಗಂಗೆ, ಪ್ರಜಾಪವರ್ ಟಿವಿ, ಮಸ್ಕಿ.